ಗೈಸ್, ಇವಾಗ ಅಭಿಷೇಕ್ ಶರ್ಮಾ ಅವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ನಾನು ಸೂರ್ಯಕುಮಾರ್ ಯಾದವ್ ಅವ್ರು ಕೇಳಿದೆಲ್ಲ ಸರಿ ಆಯ್ತಲ್ವಾ? ನೋಡಿ, ನಿಮ್ಗೆ ಹೋದ್ ಮ್ಯಾಚು ಸಹ ಆಡ್ಸಿದ್ರು, ಮತ್ತೆ ಈ ಮ್ಯಾಚು ಸಹ ಆಡ್ಸಿದ್ರು. ಹೋದ್ ಮ್ಯಾಚ್ ಸ್ವಲ್ಪ ಬೇಗ ಔಟ್ ಆಗಿದ್ರಿ, ಆದ್ರೂ ನಾನು ಫೋನ್ ಮಾಡಿ ಮತ್ತೆ ಮಾತಾಡಿದೆ. ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ನನಗೆ ನಿನ್ನೆ ಒಂಚೂರು ಹುಷಾರ್ ಇರ್ಲಿಲ್ಲ, ಅದರಿಂದ ನಾನು ವಿಡಿಯೋಸ್ನ ಮಾಡಿರ್ಲಿಲ್ಲ. ಬಟ್ ನೀವು ಇವತ್ತು ಈ ರೇಂಜ್ಗೆ ಒಳ್ಳೆ ಸಖತ್ತಾಗಿ ಆಡಿದ್ದೀರಾ. ಬಟ್ ಇವತ್ತು ಚೆನ್ನಾಗಿ ಆಡಿದ್ರಿ. ಬಟ್ ನೀವು ಅದು 6 ಎಲ್ಲ ಹೊಡಿಯಕ್ ಹೋದಾಗ ನಮಗ್ ಜೀವ ಬಾಯಿಗೆ ಬರ್ತಿತ್ತು ಅಷ್ಟೇ. ಮಿಸ್ ಕ್ಯಾಚ್ ಆಗತ್ತಾ? ಜಿಂಬಾಬ್ವೆ ಅವ್ರದ್ದು ಪ್ಲಾನಿಂಗು ಕರೆಕ್ಟ್ ಆಗಿ ಇರ್ಲಿಲ್ಲ. ಇನ್ನೊಂದ್ ಕೈಲಿ ಹಾಕಿಸ್ತಿಲ್ಲ, ನಾನು ಸಿಕಂದರ್ ರಾಜಾ ಕೈಲಿ ಹಾಕಿಸ್ಬೋದು ಏನೋ ಅಂತ ಅನ್ಕೊಂಡಿದ್ದೆ. ನಿಮ್ಗೆ ಅದೊಂಥರ ಬೆನಿಫಿಟ್ ಆಯ್ತಲ್ವಾ? ವೆಸ್ಟ್ ಇಂಡೀಸ್ ಅಲ್ಲಿ ನನ್ನ ಪ್ರಕಾರ ಚೇಸ್ ಕೈಲೇ ಹಾಕಿಸ್ತಾರೆ ಅನ್ಸುತ್ತೆ. ನೋಡ್ಬೇಕು ಏನಾಗತ್ತೆ ಅಂತ. ಸರಿ ಸಿಗೋದ, ಆಮೇಲೆ ನಾನು ಫೋನ್ ಮಾಡ್ತೀನಿ ನಿಮ್ಗೆ. ಇವಾಗ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡುವ ಅಂತ. ಇವತ್ತೊಂದು ಹಾಫ್ ಸೆಂಚುರಿ ಹೊಡೆದಿದ್ದೀರಾ. ನನ್ನೇಮೆಲ್ಲ ನೀವು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲ ಹೇಳೋದು ಬೇಡ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಬಿಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಕ್ಕೆ. ಸರಿನಾ? ಮಾಡ್ತೀರಾ ಅಲ್ವಾ? ಇದೊಂದನ ನಿಮ್ಮ ಸ್ಟೋರಿಗೆ ಹಾಕ್ಬಿಡಿ ಸಾಕು, ಅದು ನಮಗೆ ತುಂಬಾ ಹೆಲ್ಪ್ ಆಗತ್ತೆ. ಐ ಹೋಪ್ ನೀವು ಹಾಕ್ತೀರಾ ಅಂತ ಅನ್ಕೊಂಡು. ಸರಿ ಓಕೆ ಸರಿ ಆಯ್ತಾ? ಸಿಗದಾ? ಮಾಡ್ತೀನಿ ನಾನು ಮತ್ತೆ ಫೋನ್ನ. ಈಗ ಒಂಚೂರು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನ ಮಾಡೋಣ. ಗೈಸ್, ನೋಡಿದ್ರ ಈಗ ಅಷ್ಟೇ ಅಭಿಷೇಕ್ ಶರ್ಮಾ ಅವ್ರ ಜೊತೆ ನಾನು ಫೋನ್ ಅಲ್ಲಿ ಮಾತಾಡಿದೆ. ಅಭಿಷೇಕ್ ಶರ್ಮಾ ಅವ್ರಿಗೆ ಎಲ್ಲಾನು ಸಹ ನಾನು ಒಂಥರ ಇನ್ಪುಟ್ ಕೊಟ್ಟಿ. ನೋಡಿ ಗುರು, ಅಭಿಷೇಕ್ ಶರ್ಮಾ ಅವ್ರು ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ. 55 ರನ್ ಹೊಡೆದಿದ್ದಾರೆ. ನಾನು ನಿನ್ನೆನೂ ಸಹ ಅವ್ರಿಗೆ ಫೋನ್ ಮಾಡಿದ್ದೆ, ಬಟ್ ನನಗೆ ನಿನ್ನೆ ಹುಷಾರ್ ಇರ್ಲಿಲ್ಲ ಗುರು. ಸಂಜೆ ಮೇಲೆ ಇವಾಗ್ಲೇ ಒಂಚೂರು ಸುಸ್ತಿದೆ, ಆದ್ರೂ ಗೆದ್ರಾಗ ಗುರು. ಇಂಡಿಯಾದವ್ರು ಗೆಲ್ತಾರೆ ಅಂತ ಇಂಡಿಯಾದವ್ರು ಬ್ಯಾಟಿಂಗ್ ಅಲ್ಲಿ ಆ ರೇಂಜ್ ಹೊಡೆದಾಗ್ಲೇ ಗೊತ್ತಾಗ್ಬಿಡ್ತು. ಪಕ್ಕಾ ಗೆಲ್ತಾರೆ, ಬಟ್ ಎಷ್ಟು ರನ್ ನಿಂದ ಗೆಲ್ತಾರೆ ಅನ್ನೋ ಡೌಟ್ ಇತ್ತು. 72 ರನ್ ನಿಂದ ಗೆದ್ದಿದ್ದಾರೆ ಗುರು. ಆ ಕಡೆ ಗುರು ಬೆನೆಟ್ ಅವ್ರದ್ದು ಸೆಂಚುರಿ ಆಗತ್ತೆ ಅನ್ಕೋಬಿಟ್ಟು ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು ಗುರು. ಬೆನೆಟ್ ಸೆಂಚುರಿ ಮಿಸ್ ಆಯ್ತು ಅಂತ ಅನ್ನಿಸ್ತು ಗುರು. 90 ಬಾಲಿಗೆ 97. ಇವರು ಕೊನೆ 2 ಓವರ್ ಅಲ್ಲಿ ಸ್ಟ್ರೈಕ್ ನ ಉಳಿಸ್ಕೊಳ್ಳಿಲ್ಲ. ಸ್ಟ್ರೈಕ್ ಉಳಿಸ್ಕೊಂಡಿದ್ರೆ ಐ ಹೋಪ್ ಸೆಂಚುರಿ ಆರಾಮ್ಸಾಗಿ ಆಗ್ತಿತ್ತು. ಬಟ್ ಅದೇನಕ್ಕೆ ಸ್ಟ್ರೈಕ್ ನ ಉಳಿಸ್ಕೊಳ್ಳಿಲ್ಲ ಅಂತ ನನ್ಗಂತೂ ಗೊತ್ತಿಲ್ಲ. ಐ ಡೋಂಟ್ ನೋ ಬ್ರದರ್, ಏನಕ್ಕೆ ಉಳಿಸ್ಕೊಳ್ಳಿಲ್ಲ ಅಂತ ನಮ್ಮ ಬೆನೆಟ್ ಅವರು. ಬಟ್ ಸಖತ್ತಾಗಿ ಆಡಿದ್ರು ಗುರು. ಇವ್ರ ಲೆಕ್ಕದಲ್ಲಿ ವೆಸ್ಟ್ ಇಂಡೀಸ್ ಜೊತೆ ಮಾತ್ರ ಬೇಗ ಔಟ್ ಆಗಿರೋದು. ಇನ್ ಯಾವ ಮ್ಯಾಚ್ ಅಲ್ಲಿ ಇವರು ಔಟೇ ಆಗಿಲ್ಲ. ಈ ಮ್ಯಾಚ್ ಅಲ್ಲೂ ನಾಟ್ ಔಟ್ ನ ಕಂಟಿನ್ಯೂ ಮಾಡಿದ್ದಾರೆ. 97 ರನ್ ಸೆಂಚುರಿ ಆಗ್ತಿತ್ತು ಗುರು. ಅದು ಅವರೇ ಮಿಸ್ ಮಾಡ್ಕೊಂಡು 99ಗೆ ಬಂದೇನಾರು ಲಾಸ್ಟ್ ಬಾಲ್ 6 ಅವ್ರು ಮಿಸ್ ಆಗ್ಬಿಟ್ಟಿದ್ರೆ ಅದು ಇನ್ನೂ ಹೆವಿ ಬೇಜಾರಾಗ್ತಿತ್ತು. ಇದು ಬೇಜಾರಾಗತ್ತೆ. ಇನ್ನೊಂದು ಬಾಲ್ ಇದ್ದಿದ್ರೆ ನಾನು ಸೆಂಚುರಿ ಮಾಡ್ಕೋತಿದ್ದೆ ಅಂತ ಅನ್ಕೊಳ್ತಾ ಇರ್ತಾರೆ. ಏನೋ ಮಾಡಕ್ಕಾಗಲ್ಲ, ಕ್ರಿಕೆಟ್ ಅಲ್ಲಿ ಅದೆಲ್ಲ ಹಾಗೆ ಆಗತ್ತೆ ಗುರು. ಇವತ್ತು ನಮ್ಮ ಸಂಜು ಸ್ಯಾಮ್ಸನ್ ಅವರು ಆಡ್ತಾರೆ ಗುರು, ಮತ್ತೆ ಅಭಿಷೇಕ್ ಶರ್ಮಾ ಅವರು ಆಡ್ತಾರೆ. ಸ್ಟಾರ್ಟಿಂಗ್ ಗುರು ಸಂಜು ಸ್ಯಾಮ್ಸನ್ ಅವರು ಎಲ್ಲಿ ತನಕ ಆಡ್ತಿರ್ತಾರೆ ಅಲ್ಲಿ ತನಕ ಚೆನ್ನಾಗೆ ಕಾಣ್ತಿರ್ತಾರೆ ಗುರು. ಬಟ್ ಅದೇನಕ್ಕೆ ನಾನು 30 ರನ್ ಕಿತ್ತಾಗ ಒಳಗಡೆ ಹೊಡಿತೀರಿ ಅಂತ ಏನಾದ್ರು ಡಿಸೈಡ್ ಮಾಡ್ಬಿಟ್ಟಿದಾರ ಗೊತ್ತಿಲ್ಲ. ನಮೀಬಿಯಾ ಮೇಲೆ ಐ ಥಿಂಕ್ 22 ಹೊಡೆದ್ರು, ಈ ಮ್ಯಾಚ್ ಅಲ್ಲಿ 24 ಹೊಡೆದ್ರು. ಬಟ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಬಟ್ ಇವ್ರು ಈ ಮ್ಯಾಚ್ ನ ಆಡ್ತಿದ್ದಾರೆ ಅಂದಾಗ ಚೆನ್ನೈ ಫ್ಯಾನ್ಸ್ ಎಲ್ಲ ಫುಲ್ ಜೋಶಲ್ಲಿ ಕುಗ್ತಿದ್ರು. ಇಂಡಿಯನ್ ಫ್ಯಾನ್ಸ್ ಬಟ್ ಚೀಪ್ ಹಾಕಲ್ವಾ ಗುರು. ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಸಖತ್ ಇದ್ರು. ಅವರು ಒಂಥರ ಸಂಜು ಸ್ಯಾಮ್ಸನ್ ಆಡ್ತಿದ್ದಾರೆ ಅಂದಾಗ ಜೋಶ್ ಇತ್ತರ ಗುರು. ಆ ಸ್ಟೇಡಿಯಂ ಅಲ್ಲಿ ಎಂಥೂಸಿಯಾಸಮ್ ಸಖತ್ತಾಗಿತ್ತು ಗುರು. ಇವತ್ತು ಅಭಿಷೇಕ್ ಶರ್ಮಾ ಅವ್ರ ಒಂದೊಂದು ಶಾರ್ಟ್ ಹೊಡೆದಾಗ ಜೀವ ಬಾಯಿಗೆ ಬರ್ತಿತ್ತು ಗುರು. ಬಟ್ ನಾನು ಫೋನ್ ಮಾಡೆಲ್ಲ ಮಾತಾಡಿ ಅವ್ರಿಗೆಲ್ಲ ನಿಧಾನ ಎಕ್ಸ್ಪ್ಲೈನ್ ಮಾಡಿ. ಇವತ್ತು ನೋಡಿ ಗುರು, ಸ್ಟಾರ್ಟಿಂಗ್ ಸಿಕಂದರ್ ರಾಜರು ಹಾಕ್ಸಿಲ್ಲ, ಅವ್ರಿಗೂ ಫೋನ್ ಹೊಡೆದಿದೆ. ಇದೆಲ್ಲ ಹೇಳ್ಬೇಡಿ ಆಯ್ತಾ? ಹೇಳ್ಬಾರ್ದು ಇವ್ರೆಲ್ಲ. ನಾನು ನಿಮ್ಗೆ ಹೇಳ್ತಾ ಇದೀನಿ, ಯಾರಿಗೂ ಇದೆಲ್ಲ ಶೇರ್ ಮಾಡಕ್ ಹೋಗ್ಬಿಡಿ. ಆಮೇಲೆ ನಮ್ ಇಶಾನ್ ಕಿಶನ್ ಅವರು ಸಹ ಎಲ್ಲ ಸಖತ್ತಾಗಿ ಹೊಡೆದ್ರು. ಮತ್ತೆ ನಮ್ ಸೂರ್ಯಕುಮಾರ್ ಯಾದವ್ ಅವ್ರ ಇನ್ನಿಂಗ್ಸ್ ಸಖತ್ತಾಗಿತ್ತು ಗುರು. ನನ್ ತಿಲಕ್ ವರ್ಮಾ ಅವರು 13-14 ಬಾಲ್ಗೆ 50 ಕಂಪ್ಲೀಟ್ ಮಾಡ್ಕೋತಾರೆ ಅನ್ಕೊಂಡೆ. ಬಟ್ ಕೊನೆಯಲ್ಲಿ ಸ್ವಲ್ಪ ನಿಲ್ಸರು. ಕೊನೆಯಲ್ಲಿ ಗುರು ನಮ್ ಹಾರ್ದಿಕ್ ಪಾಂಡ್ಯ ಅವ್ರು ಏನ್ ಗುರು ಹೊಡಿತಿದ್ದು ಶಾಟ್ಗಳು. ಕೊನೆಯಲ್ಲಿ 2 6 ಇಂದ ಸಖತ್ತಾಗಿ ಮ್ಯಾಚ್ ನ ಮುಗಿಸಿರು ಗುರು. ಎಲ್ಲರೂ ಹೊಡೆದಿದ್ದಾರೆ ಗುರು. ಎಲ್ಲರದು ಸ್ಟ್ರೈಕ್ ರೇಟ್ ಎಲ್ಲ 150 ಮೇಲೆ ಹೊಡೆದಿದ್ದಾರೆ ಗುರು. ಇವತ್ತು ಇದ್ದಿದ್ದೆ ನಮ್ಮ ಇಂಡಿಯಾದವ್ರಿಗೆ ಹೆವಿ ರನ್ ನೋಡಿಬೇಕು. ಕೊನೆಯಲ್ಲಿ ನೆಟ್ ರನ್ ರೇಟು 6-3 ಏನೋ ಮ್ಯಾಟರ್ ಆಗ್ಬಾರ್ದು ಅಂತ. ಈ ಮ್ಯಾಚ್ ಗೆದ್ದಿದ್ರೆ ಸಾಕಿದ್ ಗುರು, ಯಾವುದು ಮ್ಯಾಟರ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಮ್ಯಾಚ್ ನಾವು ವೆಸ್ಟ್ ಇಂಡೀಸ್ ಮೇಲೆ ಗೆಲ್ಲಬೇಕಾಗತ್ತೆ ಅಷ್ಟೇ. ಅದು ಗೆಲ್ಲೇಬೇಕು. ನೋ ಆಪ್ಷನ್ಸ್, ನೋ ಕ್ಯಾಲ್ಕುಲೇಷನ್ಸ್, ನಥಿಂಗ್, ಏನು ಇಲ್ಲ ಗುರು. ಗೆಲ್ಲಬೇಕಂದ್ರೆ ಗೆಲ್ಬೇಕಷ್ಟೇ. ನೆಕ್ಸ್ಟ್ ಮ್ಯಾಚ್ ವೆಸ್ಟ್ ಇಂಡೀಸ್ ಮೇಲೆ. ಸಿಂಪಲ್ ರೀಸನ್, ವೆಸ್ಟ್ ಇಂಡೀಸ್ ಮೇಲೆ ಗೆದ್ರೆ ಕ್ವಾಲಿಫೈ ಆಗ್ತೀವಿ, ಇಲ್ಲ ಅಂದ್ರೆ ಏನಾಗುತ್ತೋ ಗೊತ್ತಿಲ್ಲ. ಲೆಕ್ಕದಲ್ಲಿ ಗುರು ಪಾಪ ಇವತ್ತು ಎಲ್ಲರಿಗೂ ಹೊಡೆದ್ಬಿಟ್ಟಿದೀವಿ ಗುರು. ರಾಜಾ ಅವ್ರದ್ದು ನೋಡಿ ಗುರು 10ಗಿಂತ ಕಮ್ಮಿ ಎಕಾನಮಿ ಇರೋದು. ಎಲ್ಲರಿಗೂ ಸರಿಯಾಗಿ ಹೊಡೆದ್ಬಿಟ್ಟಿದೀವಿ, ಸರಿಯಾಗಿ ಹೊಡಾಕ್ಬಿಟ್ಟಿದೀವಿ. ಬೆನೆಟ್ ಮತ್ತೆ ಮೋಹನ್ ಮನಿ ಅವ್ರದ್ದು ಗುರು ಸ್ಟಾರ್ಟಿಂಗ್ ಓಪನಿಂಗ್ ಪಾರ್ಟ್ನರ್ಶಿಪ್ ಇವ್ರದ್ದು 44 ರನ್ ಬರುತ್ತೆ. ನಮ್ ಬೆನೆಟ್ ಅವ್ರು ಸ್ಟಾರ್ಟಿಂಗ್ ಬರೀ ಕೆಳಗಡೆನೆ ಆಡ್ತಿರ್ತಾರೆ. ಬೆನೆಟ್ ಅವ್ರಿಗೆ ಒಂದು ರೋಲ್ ಕೊಟ್ಟಿದ್ದಾರೆ ಗುರು, ನೀವು ಕೊನೆ ತನಕ ಆಡಿ ಗುರು ಅಂತ ಬೆನೆಟ್ ಅವ್ರಿಗೆ ರೋಲ್ ಕೊಟ್ಟಿದ್ದಾರೆ. ಆಮೇಲೆ ಮಹೇಶ್ ಅವರು ಅಷ್ಟೇನ್ ಆಡ್ಲಿಲ್ಲ.
ವರುಣ್ ಚಕ್ರವರ್ತಿ ಅವ್ರು ಹೊಡಿಯಕ್ ಹೋಗಿ ಔಟ್ ಆಗ್ತಾರೆ. ಮತ್ತೆ ಮೊಹರಾ ಮನೆಯವರು ಸಹ ಅಕ್ಷರ್ ಪಟೇಲ್ ಅವ್ರು ಹೊಡಿಯಕ್ ಹೋಗಿ ಔಟ್ ಆಗ್ತಾರೆ. ಯಾರು ಇವರು ಒಂದ್ ರೇಂಜ್ ಒಂದ್ರೆ ಶಾರ್ಟ್ 4 ಗಳು ಸಖತ್ತಾಗಿ ಹೊಡೋರು. ಬಟ್ ಆಮೇಲೆ ಔಟ್ ಆದ್ರು. ಸಿಕಂದರ್ ರಾಜಾ ಅವರು ವರುಣ್ ಚಕ್ರವರ್ತಿ ಅವ್ರಿಗೆಲ್ಲ 6 ಹೊಡೋದ್ರಲ್ಲ ಗುರು, ಅದು ಸಖತ್ತಾಗಿತ್ತು. ಇವರು ಸಹ ಮಿಸ್ಟ್ರಿ ಸ್ಪಿನ್ನರ್. ವರುಣ್ ಚಕ್ರವರ್ತಿ ಅವರು ಸಹ ಮಿಸ್ಟ್ರಿ ಸ್ಪಿನ್ನರ್. ಮಿಸ್ಟ್ರಿ ಸ್ಪಿನ್ನರ್ ರೀಡ್ ಮಾಡ್ಬಿಟ್ರು ಗುರು. ಕೊನೆಯಲ್ಲಿ ಈಗ ಇನ್ನು ಆ ಕಡೆ ಇನ್ಯಾರು ಆಡ್ಲಿಲ್ಲ ಗುರು. ಮುಂಗ್ಯೋಜ್ಞ ಅವರು ಒಂದ್ 2 4 ಹೊಡೆದ್ರು. ಬಿಟ್ರೆ ಮುಸಿಕ್ ಲಿಯಾ ಅವರು ಒಂದ್ 4 ಹೊಡೆದ್ರು. ಕೊನೆಯಲ್ಲಿ ಗುರು ಬೆನೆಟ್ ಅವ್ರಿಗೆ ಜಾಸ್ತಿ ಬ್ಯಾಟಿಂಗ್ ಸಿಗ್ಲಿಲ್ಲ. ಮತ್ ನಮ್ ದೂಬೆ ಅಣ್ಣ ಎಂತ ಅಣ್ಣ ಮಾಡಿದ್ದು 2 ಓವರ್ಗೆ 46 ರನ್ ಗುರು. ಇಲ್ಲಾದ್ರೆ ಇನ್ನೂ ಒಂದ್ 85 ರನ್ಕಿಂತನಾದ್ರು 90 ರನ್ಕಿಂತನಾದ್ರು ಜಾಸ್ತಿ ಗೆಲ್ತಾ ಇದೆ. ನಮ್ ದೂಬೆ ಅಣ್ಣ ಬರೀ ನೋಬಾಲು ವೈಡು. ಫಸ್ಟ್ 4 ಬಾಲ್ಗೆ ಐ ಥಿಂಕ್ ಎಷ್ಟೋ ಬಂತು ಅವರು 18-20 ರನ್ ಏನೋ ಬಂತು ಅನ್ಸ್ತದೆ. ಆಮೇಲೆ ಅಣ್ಣ ನೋಬಾಲ್ ಹಾಕಕ್ ಶುರು ಮಾಡ್ದ. ಅದು ಸ್ಕ್ರೀಸ್ ಬಿಟ್ಟೆ ಆಗ್ತಾ ಇದೆ, ಜಾಸ್ತಿ ಹೊಡಿಸ್ಕೋಬಾರ್ದು ಅಂತ ಆಗ್ತಿತ್ತು. ಗೊತ್ತಿಲ್ಲ. ಆಮೇಲೆ ಕೊನೆ ಓವರ್ ಅವ್ರಿಗೆ ಯಾಕೆ ಕೊಟ್ರು ಅಂತ ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು ನಾನ್ ಮಾಡ್ತೀನಿ ಅಂತ ಅಂದಾಗಿತ್ತು ಗುರು. ಬಟ್ ಈ ತರ ಎಲ್ಲ ಆಗ್ತವೆ. ಅದೇನಿಕ್ ದೂಬೆ ಅವ್ರಿಗೆ ಫಾರ್ಮ್ ಅಲ್ಲಿ ಇರ್ಲಿಲ್ಲ. ಒಂದ್ ವಿಕೆಟ್ ಬಿದ್ಮೇಲೆ ಏನೋ ಒಂಚೂರು ಚೆನ್ನಾಗಿ ಹಾಕಿದ್ರು ಗುರು. ಬಟ್ ಕೊನೆಯಲ್ಲಿ ಆ ಕಡೆ ಬೆನೆಟ್ ಅವ್ರ ಕೈಲಿ ಹೊಡಿಸ್ಕೊಂಡ್ರು. ಗುರು ಈ ಒಂದು ಮ್ಯಾಚ್ ಇಷ್ಟೇ ಗುರು. ಇಂಡಿಯಾದ ಆರಾಮ್ಸಾಗಿ ಗೆದ್ದಿದ್ದಾರೆ ಗುರು. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.